ಗೈಸ್, ರ್ಯಾಪಿಡೋ, ಊಬರ್, ಝೊಮ್ಯಾಟೊನಂತಹ ಸರ್ವಿಸ್ ಕಂಪನಿಗಳು ವೇಗವಾಗಿ ಬೆಳೀತಾ ಇದೆ. ಆದರೆ 70-80% ಪ್ರಾಡಕ್ಟ್ ಬಿಸ್ನೆಸ್ ಯಾಕೆ ಫೇಲ್ ಆಗ್ತಾ ಇದೆ ಗೊತ್ತಾ? ಒಂದು ಸರ್ವಿಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ಒಂದು ಮುಖ್ಯವಾಗಿ ಸ್ಕಿಲ್, ಟೆಕ್ನಾಲಜಿ, ಮಾರ್ಕೆಟಿಂಗ್, ಬ್ರ್ಯಾಂಡಿಂಗ್, ಕಸ್ಟಮರ್ಸ್ ಅಷ್ಟೇ. ಅದಕ್ಕಾಗಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಕೂಡ ಸರ್ವಿಸ್ ಬಿಸ್ನೆಸ್ ಲಕ್ಷಾಂತರ ಜನ ಕಸ್ಟಮರ್ಸ್ ನ ರೀಚ್ ಆಗುತ್ತೆ. ಆದ್ರೆ ಪ್ರಾಡಕ್ಟ್ ಬೇಸ್ಡ್ ಬಿಸ್ನೆಸಸ್ ಆಗಲ್ಲ. ಅದರಲ್ಲಿ ಫಸ್ಟ್ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ವೇರ್ ಹೌಸ್ ಬೇಕು, ಡಿಸ್ಟ್ರಿಬ್ಯೂಷನ್ ಬೇಕು, ಡೀಲರ್ಶಿಪ್ ಮತ್ತೆ ರಿಟೇಲರ್ಸ್ ಬೇಕು. ಇಷ್ಟೆಲ್ಲ ಆದ್ಮೇಲೆ ಮಾರ್ಕೆಟಿಂಗ್, ಬ್ರ್ಯಾಂಡಿಂಗ್, ಸೇಲ್ಸ್ ಟೀಮು, ಇನ್ವೆಂಟರಿ ಮ್ಯಾನೇಜ್ಮೆಂಟ್, ಇಷ್ಟೆಲ್ಲ ಚಾಲೆಂಜಸ್ ಇರೋದ್ರಿಂದಾನೆ 70-80% ಆಫ್ ಪ್ರಾಡಕ್ಟ್ ಬಿಸ್ನೆಸಸ್ ಫೇಲ್ ಆಗ್ತಾ ಇದೆ. ನೀವು ಕೂಡ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಫಸ್ಟ್ ಬಿಸ್ನೆಸ್ ಮಾಡೆಲ್ ಅನ್ನ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಇನ್ವೆಸ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಮಾತ್ರ ನನ್ನ ಫಾಲೋ ಮಾಡಿ.